ಒಂದು ಮಡಿಕೆಗೆ 5 ರಂಧ್ರಗಳನ್ನು ಮಾಡಿ ಆ ಮಡಿಕೆಯನ್ನ ದೀಪಕ್ಕೆ ಮುಚ್ಚಿಬಿಟ್ರೆ ಆ ದೀಪದ ಬೆಳಕು ಏನಿದೆಯೋ 5 ರಂಧ್ರಗಳಿಂದ ಆಚೆ ಬರುತ್ತೆ. ಹಾಗೇನೆ ನಮ್ಮ ಒಳಗಡೆ ಸದಾ ಬೆಳಗ್ತಾ ಇರುವಂತಹ ಚೈತನ್ಯ, ಆತ್ಮ ಚೈತನ್ಯ ಏನಿದೆಯೋ ಆ ಚೈತನ್ಯವೇ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಆ ಚೈತನ್ಯ ಹೊರಹೊಮ್ಮತಾ ಇದೆ. ಕಣ್ಣಿನ ಮೂಲಕ ಹೊರಹೊಮ್ಮಿದಾಗ ಅದು ದೃಶ್ಯ ಅಂತ ಕರೆಯಲ್ಪಡುತ್ತೆ. ಶ್ರವಣೇಂದ್ರಿಯದ ಮೂಲಕ ಹೊರಹೊಮ್ಮಿದಾಗ ಅದು ಶಬ್ದ ಅಂತ ಕರೆಯಲ್ಪಡುತ್ತೆ. ಹಾಗೆ ಉಳಿದ ಇಂದ್ರಿಯಗಳಿಂದ ಎಲ್ಲ ಸೇರಿ ಅದು ಪ್ರಪಂಚ ಅಂತ ಕರೆಯಲ್ಪಟ್ಟಿದೆ. ಈ